ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ಗಣಪತಿ ವಿಸರ್ಜನೆಯಲ್ಲಿ ನಡೆದಂಥ ಹಿಂದೂ ಮುಸ್ಲಿಂ ಘರ್ಷಣೆಗೆ ಸುಮಾರು 13 ಅಂಗಡಿಗಳಿಗೂ ಹೆಚ್ಚು ಸುಟ್ಟು ಭಸ್ಮವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದು ನಾಗಮಂಗಲದ ಪೊಲೀಸ್ ಠಾಣೆಯ 100 ಮೀಟರ್ ದೂರದಲ್ಲಿರುವ ಒಂದು ಬಳೆ ಅಂಗಡಿ, ಅಂದರೆ ಫ್ಯಾನ್ಸಿ ಸ್ಟೋರ್ ಅಂತಲೇ ಹೇಳ್ಬೋದು. ಈ ಫ್ಯಾನ್ಸಿ ಸ್ಟೋರ್ಗೂ ಕೂಡ ಕಿಡಿಗೇಡಿಗಳು ಪೆಟ್ರೋಲ್ ಬಾಂಬ್ ಎಸೆದು ಬೆಂಕಿ ಇಟ್ಟಿರುವಂಥದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಸುಮಾರು ಅಂದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬಳೆಗಳಿರ್ಬೋದು ಹಾಗೂ ಇನ್ನಿತರ ವಸ್ತುಗಳು ಸುಟ್ಟು ಕರಕಲಾಗಿದೆ. ಇದು ಸದ್ಯ ಮಂಡ್ಯದ ನಾಗಮಂಗಲದ ದಲ್ಲಿರುವಂತಹ ಪರಿಸ್ಥಿತಿ. ಅಂತಂದರೆ ಸುಮಾರು 7:30 ಹೊತ್ತಿಗೆ ಏನು ಹಿಂದೂ ಮುಸ್ಲಿಂ ಗಣಪತಿ ವಿಸರ್ಜನೆ ವಿಚಾರದಲ್ಲಿ ಘರ್ಷಣೆ ಶುರುವಾಗುತ್ತೆ. ಕಿಡಿಗೇಡಿಗಳು ಕಲ್ಲುಗಳನ್ನ ತೂರಾಟ ಮಾಡ್ತಾರೆ. ಗಣಪತಿಗೆ ಸೇರಿದಂತೆ ಅಂದರೆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾರೆ. ನಂತರದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ನಂತರದಲ್ಲಿ ಸಿಕ್ಕ ಅಂಗಡಿಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಟ್ಟಿರುವಂಥದ್ದು ಅಲ್ಲದೆ ಸುಮಾರು ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಪೊಲೀಸ್ ಸ್ಟೇಷನ್ನಿಂದ ಸುಮಾರು 100 ಮೀಟರ್ ದೂರದಲ್ಲಿರುವಂತಹ ಅಂಗಡಿಗಳು. ಈ ಅಂಗಡಿಗಳಿಗೂ ಕೂಡ ದುಷ್ಕರ್ಮಿಗಳು ಬೆಂಕಿ ಅಂದರೆ ಪೆಟ್ರೋಲ್ ಬಾಂಬ್ ಎಸೆದು ಬೆಂಕಿಯನ್ನು ಇಟ್ಟಿರುವಂಥದ್ದು. ಅಂತಂದರೆ ಏನು ಸುಮಾರು 7:30ಗೆ ಶುರುವಾದಂತಹ ಈ ಘರ್ಷಣೆ ಸಂಜೆ ಅಂದರೆ ಮಧ್ಯರಾತ್ರಿ 1:30ವರೆಗೂ ಕೂಡ ನಾಗಮಂಗಲದಲ್ಲಿ ನಡೆದಿರುವಂಥದ್ದು. ಅಂತಂದರೆ ಸಿಕ್ಕ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು ಹಾಗೂ ದೊಡ್ಡ ಮಟ್ಟದ ಅಂಗಡಿಗಳಿರ್ಬೋದು, ಎಲ್ಲ ಅಂಗಡಿಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರುವಂಥದ್ದು. ಅಲ್ಲದೆ ಲಾಂಗು ಮಚ್ಚುಗಳನ್ನು ಕೂಡ ಕಿಡಿಗೇಡಿಗಳು ಜಲಪಿಸಿದ್ದಾರೆ ಅನ್ನುವಂತಹ ದೃಶ್ಯಗಳು ಕೂಡ ಈಗಾಗಲೇ ನಮಗೆ ಲಭ್ಯವಾಗಿದೆ. ನೀವು ಹಿಂಗೆ ನೋಡ್ತಾ ಇರ್ಬೋದು ನನ್ನ ಬಲಭಾಗದ ದೃಶ್ಯದಲ್ಲಿ ಇಲ್ಲಿ ಒಂದು ಪಾತ್ರೆ ಅಂಗಡಿಯೂ ಸಹ ಇದೆ. ಆ ಪಾತ್ರೆ ಅಂಗಡಿಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ದಾರೆ. ಇದು ಕೂಡ ಪೊಲೀಸ್ ಠಾಣೆಯ ಹತ್ತಿರ ಇರುವಂತಹ ಒಂದು ಅಂಗಡಿ. ನಿನ್ನೆವರೆಗೂ ಕೂಡ ಇದು ಫ್ಲವರ್ ಮಾರ್ಕೆಟ್ ಆಗಿತ್ತು. ಆದರೆ ಈಗ ಈ ತಳ್ಳುವ ಗಾಡಿಗೂ ಕೂಡ ಬೆಂಕಿಯನ್ನು ಇಟ್ಟು ಭಸ್ಮವನ್ನು ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಪಾತ್ರೆ ಸಾಮಾನು ಮಾಡಿಕೊಂಡು ಜೀವನ ಮಾಡುತ್ತಿದ್ದಂತಹ ಅಂಗಡಿ ಮಾಲೀಕರು ಏನಿದ್ದಾರೆ ಅಂಥವರು ಕೂಡ ಕಣ್ಣೀರಿಡುವಂತಹ ಪರಿಸ್ಥಿತಿ ಸದ್ಯ ನಾಗಮಂಗಲದಲ್ಲೇ ನಿರ್ಮಾಣವಾಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ಪಾತ್ರೆ ಅಂಗಡಿಗೆ ತಡರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರುವಂಥದ್ದು. ಇಲ್ಲಿ ಅಂದರೆ ಏನು ಮನೆಗೆ ಬೇಕಾದಂತಹ ಪಾತ್ರೆ ಸಾಮಾನುಗಳು ಇರುವಂತಹ ಅಂಗಡಿ ಇದಾಗಿದ್ದು, ಗ್ಯಾಸ್ ಸ್ಟವ್ ಸೇರಿದಂತೆ ಚೆಂಬು ಲೋಟ ಎಲ್ಲವೂ ಕೂಡ ಪೆಟ್ರೋಲ್ ಬಾಂಬ್ ಎಸೆದು ಬೆಂಕಿ ಹಾಕಿದಂತಹ ಸಂದರ್ಭದಲ್ಲಿ ಸುಟ್ಟು ಕರಕಲಾಗಿರುವಂಥದ್ದು. ಅಂತಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾಮಗ್ರಿಗಳೆಲ್ಲವೂ ಕೂಡ ಈಗಾಗಲೇ ಸುಟ್ಟು ಭಸ್ಮವಾಗಿದೆ. ಇದರ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 46 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ CCTV ಫುಟೇಜ್ಗಳನ್ನ ಆಧರಿಸಿ ಇನ್ನೂ ಕೆಲವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಸದ್ಯಕ್ಕೆ ನಾಗಮಂಗಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನಾಗಮಂಗಲ, ಮಂಡ್ಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.